ಬಿಗ್ ಬಾಸ್ ಅಲ್ಲಿ ನೀವು ಹಾಗೆ ತ್ರಿವಿಕ್ರಮ್ ಅಂತಂದ್ರೆ ಫ್ರೆಂಡ್ಸ್ ಅಂದ್ರೆ ಈ ತರ ಇರಬೇಕು ಅನ್ನುವಂತ ಒಂದು ಟಾಕ್ ಇತ್ತು ಕರ್ನಾಟಕ ಜನತೆಯಲ್ಲಿ. ಬಟ್ ಎಂಗೇಜ್ಮೆಂಟ್ಗೆ ತ್ರಿವಿಕ್ರಮ್ ಅವ್ರು ಬಿಟ್ಟು ಬೇರೆ ಎಲ್ಲರೂ ಬಂದಿದ್ರು. ಯಾಕೆ ಬಂದಿಲ್ಲ, ಏನು ಎತ್ತ ಅನ್ನೋ ಹಲವಾರು ಗೊಂದಲಗಳಿದೆ. ಹಾಗೆ ನಿಮ್ಗೂ ಸಹ ಒಂದಷ್ಟು ಮೆಸೇಜಸ್ ಬಂದಿರುತ್ತೆ, ಯಾಕೆ ಬಂದಿಲ್ಲ ವಿಕ್ಕಿ, ಯಾಕೆ ಬಂದಿಲ್ಲ ಅಂತ. ಯಾಕೆ ಬಂದಿಲ್ಲ ತ್ರಿವಿಕ್ರಮ್ ಅವರು? ಇಲ್ಲ, ನಾನು ಎಲ್ಲರೂ ಇನ್ವೈಟ್ ಮಾಡಿದ್ದೀನಿ, ಬಟ್ ಯಾರು ಮಿಸ್ ಮಾಡ್ಕೊಳಕ್ ಹೋಗಿಲ್ಲ. ಏನಕ್ಕೆ ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಆಗೋಣ ಅಂದ್ರೂ ನಾವು ಇವ್ರನ್ನ ಯಾರು ಮರೆಯುವಂಥದ್ದಲ್ಲ. ಯಾಕಂದ್ರೆ ರೀಸೆಂಟ್ ಆಗಿ ಎಲ್ಲ ಜೊತೆ ಇದ್ವಿ ಅವ್ರು. ಸೊ ತ್ರಿವಿಕ್ರಮ್ ನಾನು ಮೇಯ್ನ್ ಹೇಳ್ಬಿಟ್ಟಿದ್ದೆ. ಅವ್ನು ಹೇಳಿದ ತಕ್ಷಣ ಅದಕ್ಕೆ ರೆಡಿ ಆಗ್ಬಿಟ್ರಾ, ಹಂಗೆ ರೆಡಿ ಹಂಗಾರೆ ನಾನು ರೆಡಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವನು ಮೀಟ್ ಮಾಡ್ಬೇಕು ಅಂತಿದ್ದ. ಅಂಡ್ ಇವನ್ ಶಿ ವಾಂಟ್ಸ್ ಟು ಡು ಸಿ ಬೋತ್ ಆಫ್ ದಮ್ ಟುಗೆದರ್. ಅದು ಇನ್ನೂ ಆಗಿಲ್ಲ. 2 ಸರಿ ಪ್ಲಾನ್ ಮಾಡಿದ್ವಿ, 2 ಸರಿ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಿರ್ಬೇಕಾದ್ರೆ ಅವ್ನಿಗೆ ಅದನ್ನೇ ಹೇಳಿದೆ, ಕೊನೆಗೆ ಎಂಗೇಜ್ಮೆಂಟ್ಗೆ ಬರ್ತಾ ಇದೆ ಗುರು, ಅದಕ್ಕೆ ಬಂದ್ಬಿಡು ಅಂದೆ. ಇನ್ವೈಟ್ ಮಾಡೋದು ಇಲ್ಲ ಭಯ, ಬಂದ್ಬಿಡ್ತೀನಿ ನಾನು, ಮಿಸ್ ಮಾಡಲ್ಲ ಹಂಗೆ. ಕೊನೆಗೆ ನೋಡಿದ್ರೆ ಶೂಟ್ ಅವ್ನಿಗೆ ಹೊಸ ಸೀರಿಯಲ್ ಆಯ್ತಂತ. ಸೊ ಹೊಸ ಸೀರಿಯಲಿಂದ ಅವ್ನು ತುಂಬಾ ಹೆಲ್ಡಪ್ ಆದ. ಇಲ್ಲ, ಮೊನ್ನೆನೂ ಫೋನ್ ಮಾಡಿದಾಗ ಅವ್ನು ಅದನ್ನೇ ಹೇಳ್ದ, ಇಲ್ಲ ಭಯ ನಾನು ಸಿಗ್ತೀನಿ, ತುಂಬಾ ಹೆಲ್ಡಪ್ ಆಗ್ಬಿಟ್ಟಿದ್ದೀನಿ. ಸರಿ ಆಯ್ತಪ್ಪ, ನೀನು ಟೈಮ್ ತೊಗೊಂಡು ಸಿಗು, ಬಟ್ ಮದುವೆಗಂತೂ ಮಿಸ್ ಮಾಡಬೇಡ ಅಂತ ಅದನ್ನೇ ಹೇಳಿ. ಇಲ್ಲ ಭಯ ಬಂದೇ ಬರ್ತೀನಿ, ನೆಕ್ಸ್ಟ್ ವೀಕಲ್ಲೇ ಸಿಗ್ತೀನಿ ಅಂತ ಪ್ಲಾನ್ ಮಾಡಿದ್ದಾನೆ, ನೋಡ್ಬೇಕು. ಯಾಕೆ ರಂಜಿತ್ ಅವ್ರಿಗೆ ವಿಕ್ಕಿ ಅಂದ್ರೆ ಅಷ್ಟೊಂದು ಇಷ್ಟ? ಇಲ್ಲ, ಇವಾಗ ನನ್ನ ಜಾನರ್ಗೆ ಅವ್ನು ತುಂಬಾ ಸೆಟ್ ಆಗ್ತಾನೆ, ಮತ್ತೆ ನೀಟಾಗಿ ಬ್ಲೆಂಡ್ ಆಗ್ತಾನೆ ಅವನು. ಮತ್ತೆ ಇನ್ನೊಂದೇನಂದ್ರೆ ಅವನು ಹೇಳ್ಕೊಂಡಿರೋಂಥ ಕೆಲವು ಕಷ್ಟಪಟ್ಟು ಬಂದಿರೋಂಥ ಹಾದಿ ಇದೆಯಲ್ಲ, ನಾವು ಅದೇ ರೀತಿ ಬಂದಿರೋವಂಥವ್ರು. ಇಷ್ಟೇ ಬೆಳೆದ್ರು ನಾವು ಬಂದಿರೋ ಹಾದಿನ ಮರಿಬಾರ್ದಂತೆ. ಅದು ಒಂದ್ ದಿವಸ ಯಾವ ಥರ ಒಂದು ಕುತ್ಕೊಂಡು ಮೆಲ್ಕ್ ಹಾಕ್ಬೇಕಂತೆ. ಸೊ ಆ ಥರ ಕುತ್ಕೊಂಡು ನಾವು ಬಿಗ್ ಬಾಸ್ ಮೇಲೆ ಕುತ್ಕೊಂಡು ಮಾತಾಡ್ಬೇಕಾರೆ ಅವ್ನು ಅದನ್ನೇ ಹೇಳ್ತಿದ್ದ, ಇಲ್ಲ ಭಯ್ಯ ಇಷ್ಟು ಕಷ್ಟಪಟ್ಟೆ, ಇದು ಮಾಡಿದೆ, ನಿನಗೆ ಯಾವುದು ಸಿಗ್ತಾ ಇಲ್ಲ, ಹೆಂಗೆ. ನಾನು ಅದನ್ನೇ ಹೇಳಿದೆ, ತಾಳ್ಮೆ ಬೇಕೇ ಬೇಕು ಇಂಡಸ್ಟ್ರಿಯಲ್ಲಿ. ಸುಮ್ಮನೆ ಇಮಿಡಿಯೇಟಾಗಿ ಸಿಗಲ್ಲ. ಬಿಗ್ ಬಾಸ್ ಸಿಕ್ಕಿದೆ ತಾನೆ, ಈ ಹೆಸರು ತೊಗೊಂಡು ನೀನು ಮುಂದಕ್ಕೆ ಹೋಗು. ಆಮೇಲೆ ಎಲ್ಲೇ ಹೋಗ್ಬೇಕು ಅಷ್ಟೇ, ಅವನು ಫಸ್ಟ್ ಬಂದ್ಬಿಡೋನು, ಭಯ್ಯ ಕಾಫಿ ಹೋಗೋಣ, ಕಾಫಿ ರೆಡಿ ಅಂತ ಹೋಗಿ ಕುತ್ಕೊಂತಿದ್ವಿ. ವರ್ಕೌಟ್ ಮಾಡೋದು ಅಷ್ಟೇ, ಇಬ್ರು ಒಟ್ಟಿಗೆ ವರ್ಕೌಟ್ ಮಾಡ್ತಿದ್ವಿ. ಸೊ ಹಂಗೆಲ್ಲ ಇರ್ಬೇಕಾದ್ರೆ ನಮಗೆ ಒಂಥರ ಒಂದು ಒಳ್ಳೆ ಬಾಂಡಿಂಗ್ ಬೆಳೀತು. ಅವ್ನು ಏನೇ ಫೀಲಿಂಗ್ಸ್ ಇದು ಬಂದಂತ ಹೇಳ್ಕೊಳ್ಳೋನು. ಸೊ ಅವ್ರ ತಂದೆ ವಿಚಾರ ಬಂದು ಹೇಳ್ತಿದ್ದ. ಅವ್ನು ಬೆಳಗ್ಗೆ ಅಷ್ಟೇ ನನಗೆ ಹೇಳಿದ್ದು, ನಮ್ಮ ತಂದೆದು ಅರ್ಧ ಬಾಡಿ ಹಿಂಗೆ ಎತ್ಕೊಂಡೋದೆ ಭಯ್ಯ, ನಾನು ಹತ್ತಿರಲಿಲ್ಲ, ನಾನು ಯಾವತ್ತು ನನಗೆ ಅಳು ಬರಲ್ಲ ಅಷ್ಟು ಬೇಗ. ರಾತ್ರಿ ಕಟ್ ಮಾಡಿದ್ರೆ ಅವ್ನು ಅಳ್ತಾವ ನನಗೋಸ್ಕರ. ಅದಕ್ಕೆ ಅವನು ಮಧ್ಯಾಹ್ನ ಅವ್ನು ಮಧ್ಯ ಟಿ ಶರ್ಟ್ ಮೇಲೆ ಎಲ್ಲರೂ ಸೈನ್ ಹಾಕ್ಸ್ಕೊತಿದ್ದ. ಆ ಟಿ ಶರ್ಟ್ ಮೇಲೆ ಬಂದು ಹಾಕ್ಸ್ಕೊಂಡ, ಭಯ್ಯ ನೀನು ಎಲ್ಲ ಹಾಕ್ತೀಯ ಸೈನು ಅಂತ. ನಾನು ಅವ್ನು ಕರೆಕ್ಟಾಗಿ ಹೆಗ್ಲ ಮೇಲೆ ಹಾಕಿದೆ. ಸಕ್ಸಸ್ ಯಾವ ನೀನು ಹೆಗ್ಲ ಮೇಲೆ ಇರಲಿ, ನೀನು ಬೆನ್ನೆತ್ಕೊಂಡೇ ಬರಲಿ ಬಿಗ್ ಬಾಸ್ ಮುಗಿದ್ಮೇಲೆ. ಅವ್ನು ತುಂಬ ಖುಷಿಯಾದ. ಥ್ಯಾಂಕ್ ಯು ಭಯ್ಯ ನೋಡ, ಕಷ್ಟಪಟ್ಟಿರೋದು ನಾನು ಇದ್ದೀನಿ, ನೀನು ಕಷ್ಟಪಟ್ಟಿದ್ಯಾ. ಇಬ್ಬರಲ್ಲಿ ಯಾರು ಸಕ್ಸಸ್ ಸಿಕ್ಕರು ಪ್ರಾಬ್ಲಮ್ ಏನೂ ಇಲ್ಲ. ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಕೆಟ್ಟದ್ದು ಮಾಡೋಕೆ ಹೋಗ್ಬಾರ್ದು. ಇವತ್ತು ನೀನು ಕಷ್ಟಪಟ್ಟಿದ್ಯಾ, ಗೆಲ್ತೀಯಾ, ಹೋಗಿ ಗೆಲ್ಲು, ಅದು ನಿನ್ನ ಕೆಪಾಸಿಟಿ, ಚೆನ್ನಾಗಿರೋ ಅನ್ಬೇಕು. ಅವ್ನಿಗೆ ಅದಿಷ್ಟ ಆಗ್ತಾ ಇತ್ತು. ನಾನು ಅಸೂಯೆ ಪಡುವಂಥದ್ದಲ್ಲ. ಇವಾಗ ನಾವು ಅದೆಲ್ಲ ದಾಟ್ಕೊಂಡು ಬಂದಿದ್ದೀವಿ ಅನ್ಬೇಕಾರೆ ಆ ಕಷ್ಟ ಏನು ಅಂತ ನಮಗೂ ಗೊತ್ತಿರುತ್ತೆ. 100%. ಇನ್ನೊಬ್ಬರನ್ನ ತುಳಿಯೋಕೆ ಹೋಗ್ಬಾರ್ದು. ಸೊ ಅದ್ರಲ್ಲಿ ಅವ್ನು ಕೇಳ್ಬೇಕಾರೆ ಅವ್ನ ಪಾಪ ಅವ್ನು ಎಲ್ಲ ಹೇಳ್ಕೊಳ್ಳೋನು, ಹಿಂಗಾಯ್ತು ಭಯ್ಯ, ಇದಾಯ್ತು, ನಂಗೆ ಅದು ಸಿಕ್ಕಿಲ್ಲ, ಈ ಸಿನಿಮಾ ಆಗಬೇಕಿತ್ತು, 2 ವರ್ಷದಿಂದ ಖಾಲಿ ಕೂತಿದ್ದೀನಿ. ನಾವು ಅಟ್ಲೀಸ್ಟ್ ಎಲ್ಲ ಒಂದು ಕಡೆ ಸಿನಿಮಾಗಳು ಮಾಡ್ತಾ ಇದ್ವಿ, ನಾವು ಏನೋ ಮಾಡ್ತಾ ಇದ್ವಿ ನಾವು. ಅವ್ನು ಅದು ಬಿಟ್ಟರೆ ಅವ್ನು ಬೇರೆ ಜೀವನ ಗೊತ್ತಾಗ್ತಿರಲಿಲ್ಲ. ಕೊನೆಗೆ ಅವ್ನು ಪರ್ಸನಲ್ ಟ್ರೈನರ್ ಆಗಿ ಹೋದ, ಅದು ಮಾಡ್ತಾ ಇದ್ದೀನಿ ಭಯ್ಯ ಅಂದ. ಸರಿ ಆಯ್ತು ಕಣೋ, ಈಗ ಹೆಂಗಿರು ಸಿಗುತ್ತಲ್ಲ, ಸಿಕ್ಕಿದ್ಮೇಲೆ ನೆಕ್ಸ್ಟ್ ಯಾವ್ದು ಬಿಡಕ್ಕೆ ಹೋಗ್ಬೇಡ, ಹೊರಗಡೆ ಬಂದು ಹೋಗ್ಬೇಕಾದ್ರೆ ಒಟ್ಟಿಗೆ ಸಿನಿಮಾನೇ ಮಾಡೋಣ, ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾರ, ಒಳ್ಳೆ ಸಿನಿಮಾ ಮಾಡೋಣ, ನೀನೇ ಇರೋವಾಗ ನಾನೇ ವಿಲನ್ ಆಯ್ತೀನಿ ಅಂತ. ಸೂಪರ್ ಅಲ್ಲ, ಆ ಒಂದು ಕ್ಷಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸುಮಾರು ಜನ. ಇಲ್ಲ, ಸಿಕ್ಕಿದ್ರೆ ಡೆಫಿನೆಟ್ಲಿ ಆಗುತ್ತೆ. ನಾನು ಅದನ್ನೇ ಹೇಳಿಲ್ವಾ, ನನಗೆ ಹೆಂಗೆ ಅಂದ್ರೆ ಸಿನಿಮಾ ತರನೇ ಇರಬೇಕು, ಯಾವ್ದು ಕಾಂಪ್ರಮೈಸ್ ಆಗೋಕೆ ಹೋಗ್ಬಾರ್ದು, ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗಬಾರ್ದು. ಒಂದು ಜಾನರ್ ಅಂತ ಬರುತ್ತಾ, ಅವನೇ ಹೀರೋ ಆಗಲಿ, ನಾನೇ ವಿಲನ್ ಆಗ್ತೀನಿ. ಆ ಟಕಾಫೋರ್ ಇರಬೇಕು. ಹೀರೋ ವಿಲನ್ಗೂ ಟಕಾಫೋರ್ ಇದ್ರೇನೆ ಸಿನಿಮಾ ನೋಡಕ್ ಚಂದ. ಒಂದು ಕ್ಯಾರೆಕ್ಟರ್ ಡಮ್ಮಿ ಮಾಡೋದಾಗ್ಲಿ, ಒಂದು ಅವ್ರನ್ನ ತುಂಬ ತಳ್ಳಾಕೊಂಡು ಮಾಡೋದಾಗ್ಲಿ, ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಸಿನಿಮಾ ಥರ ಹೋಗ್ಬೇಕು, ಒಂದು ಒಳ್ಳೆ ಕಂಟೆಂಟ್ ಇರೋದು. ಕಂಟೆಂಟ್ಗಳಿದೆ, ಬಟ್ ಪ್ರೊಡ್ಯೂಸರ್ಸ್ಗಳು ಹೆಂಗೆ ಅಂದ್ರೆ ಇವಾಗ ನಮಗೆ ಇನ್ನೂ ಅಷ್ಟು ಕ್ಲಿಯರಾಗಿ ಸಿಕ್ಕಿಲ್ಲ ನಮಗೆ. ಹೌದು, ನಾನು ಅದನ್ನೇ ಹೇಳಿದೆ, ಹೊರಗಡೆ ಬಂದಮೇಲೆ ನಿನಗೆ ಸಿಗ್ತಾರೋ ನೀನು ನನ್ನ ಹತ್ರ ತೊಗೊಂಬ, ನನಗೆ ಸಿಗ್ತಾರೋ ನಾನು ಬೇಕರ್ ಮಾಡೋಣ, ಒಟ್ಟಲ್ಲಿ ಇಬ್ರು ಕುತ್ಕೊಂಡು ಸಿನಿಮಾ ಮಾಡೋಣ ಅಂತ. ಅವ್ನು ಇವಾಗ ಬಂದಿದ ತಕ್ಷಣ ಅದೇ ಸೀರಿಯಲ್ ಸಿಕ್ತು ಭಯ್ಯ, ನಾನು ಒಪ್ಕೊಂಡ್ಬಿಟ್ಟೆ, ಅರ್ಜೆಂಟ್ ಇದೆ ಅಂತ. ಆಯ್ತು ಮಾಡಪ್ಪ ನೀನು, ನೋಡೋಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಕ್ರಿಪ್ಟ್ ಇದೆ ನಮ್ಮ ಹತ್ರ, ಇದೆಯಾ ಇಲ್ಲ ಅಂತಲ್ಲ, ಅವ್ನು ಇಟ್ಕೊಂಡು ಪ್ಲಾನ್ ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.